Hi dear students, welcome back. ಇವತ್ತಿನ ಕ್ಲಾಸಲ್ಲಿ 3 marks questions ನ ಡಿಸ್ಕಸ್ ಮಾಡೋಣ from the chapter nuclei. Okay, now without wasting the time, let us take the first question. Write the names and formula of isotopes of hydrogen ಅಂತೆ. ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಿ. Isotopes of hydrogen ಯಾವ್ದೇ ಅದು ಇಲ್ಲೇ ಇದೆ ನೋಡ್ರಿ. ಓಕೆ, ಇವೇ ಮೂರು ಪ್ರೋಟಿಯಂ, ಡ್ಯೂಟೇರಿಯಂ, tritium are the example for isotopes of hydrogen: protium, deuterium and tritium. Okay, or else you can write like this. Okay, 1H1, 1H2 and 1H3 ಅಂತ ಬರೆದ್ರು ನಡೆಯುತ್ತೆ. Okay, next second question. Show that one atomic mass unit is equal to 1.66 into 10 raised to minus 27 kg ಅಂತೆ. ಸೊ 1 AMU ಇಷ್ಟು kg ಈಕ್ವಲ್ ಅಂತ ತೋರಿಸ್ಬೇಕು. ಫಾರ್ ದಟ್ ಏನ್ ಮಾಡೋಣ, 1 AMU ಡೆಫಿನೇಷನ್ ತಗೊಳ್ಳೋಣ. 1 AMU, 1 ಅಟಾಮಿಕ್ ಮಾಸ್ ಯೂನಿಟ್ is equal to 1/12 of mass of 1 atom of carbon 12 isotope. So this is the basic definition of AMU. Okay, so ಈಗ ಏನ್ ಮಾಡ್ಬೇಕು, ನಾವು ಕಾರ್ಬನ್ 12 ಐಸೋಟೋಪ್ ತಗೋಬೇಕು, ಅದ್ರದ್ದು ಒಂದು ಆಟಮ್ದು ಮಾಸ್ ತಗೊಳ್ಬೇಕು, ಡಿವೈಡೆಡ್ ಬೈ 12 ಮಾಡಬೇಕು. ಫಸ್ಟ್ ಏನ್ ಮಾಡೋಣ, ಕಾರ್ಬನ್ 12 ಐಸೋಟೋಪ್ ತಗೊಳ್ಳೋಣ. ಕಾರ್ಬನ್ 12 ಐಸೋಟೋಪ್ ತಗೊಂಡ್ರೆ ಅದರಲ್ಲಿ 6.023 ಇಂಟು 10⁻23 ಆಟಮ್ಸ್ ಎಷ್ಟು ತೂಕ ಬರುತ್ತೆ, 12 ಗ್ರಾಮ್ ಬರುತ್ತೆ. ಓಕೆ, ಹಾಕಿದ್ರೆ ನಮಗೆ ಬೇಕಾರದು ಮಾಸ್ ಆಫ್ ಇಷ್ಟು ಆಟಮ್ಸ್ ಇನ್ ಎ ಕಾರ್ಬನ್ 12 ಐಸೋಟೋಪ್ 12 ಗ್ರಾಮ್ ಬರುತ್ತೆ. ನಿಮಗೆ ಬೇಕಾರದು ಒಂದು ಆಟಮ್, ಹಾಗಾಗಿ ಈ ನಂಬರ್ನ ಈ ಕಡೆ ಡಿವೈಡ್ ಮಾಡ್ಕೊಳ್ಳಿ. ಮಾಸ್ ಆಫ್ 1 ಆಟಮ್ ಆಫ್ ಕಾರ್ಬನ್ 12 ಇಸ್ ಈಕ್ವಲ್ ಟು 12 ಗ್ರಾಮ್ ಡಿವೈಡೆಡ್ ಬೈ 6.023 ಇಂಟು 10⁻23 ಆಗುತ್ತೆ. ಓಕೆ, ಸೊ ಇದನ್ನೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೆ, 1 AMU is equal to 1/12 of mass of 1 atom ಎಷ್ಟಿದೆ, 12 ಗ್ರಾಮ್ ಡಿವೈಡೆಡ್ ಬೈ 6.023 ಇಂಟು 10⁻23. ಇಲ್ಲಿ 12 ಕ್ಯಾನ್ಸಲ್ ಆಗುತ್ತೆ. ಸೊ 1 AMU comes out to be 1/6.023 ಎಷ್ಟು ಬರುತ್ತೆ ಅಂದರೆ 0.166 ಇಂಟು 10⁻23 ಮೇಲೆ ಹೋದ್ರೆ ಏನಾಗುತ್ತೆ, -23 ಆಗುತ್ತೆ. ಓಕೆ, ಗ್ರಾಮ್ಸ್ ಅಲ್ಲಿ ಇರುತ್ತೆ. ಸೊ ಇದನ್ನ ಕೆಜಿ ಕನ್ವರ್ಟ್ ಮಾಡ್ಬೇಕಂದ್ರೆ 0.166 ಇಂಟು 10⁻26 kg ಆಗುತ್ತೆ. ಇದನ್ನ ಬೇಕಾದ್ರೆ ಒಂದು ಶಿಫ್ಟ್ ಮಾಡ್ಕೊಳ್ಳಿ, 1.66 ಇಂಟು 10⁻27 ಆಗುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. ಸೊ ಇಷ್ಟನ್ನ ಬರೆದ್ರೆ ಸಾಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಏನಿದೆ, ಎಕ್ಸ್ಪ್ಲೈನ್ ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್ ಅಂತ. ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್ ಏನು, ಈಸ್ ಈಕ್ವಲ್ ಟು mc ಸ್ಕ್ವೇರ್ ಅಲ್ಲ, ಆಕ್ಚುಲಿ m ಈಸ್ ಈಕ್ವಲ್ ಟು E/c ಸ್ಕ್ವೇರ್. ಏನ್ ಸರ್ ಇದು ಹಿಂಗ್ ಬರದ್ ಬಿಟ್ರಿ ಅಂದ್ರೆ, ಹೌದು, ಆಕ್ಚುಲಿ m ಈಸ್ E/c ಸ್ಕ್ವೇರ್ ಅಂದ್ರೆ ಮಾಸ್ ಅನ್ನೋದು ಒಂದು ಟೈಪ್ ಆಫ್ ಎನರ್ಜಿ ಅಂತ ಅದ್ರ ಅರ್ಥ. ಇಷ್ಟು ಮಾಸ್ ಇದ್ರೆ ಅದರಲ್ಲಿ ಇಷ್ಟು ಎನರ್ಜಿ ಇರುತ್ತೆ, E/c ಸ್ಕ್ವೇರ್. ಬಟ್ ನಾವೇನಂತ ಬರೀತೀವಿ ಅದನ್ನ E ಈಸ್ ಈಕ್ವಲ್ ಟು mc ಸ್ಕ್ವೇರ್ ಅಂತ ಬರೀತೀವಿ ಅಷ್ಟೇ. ಆಕ್ಚುಲಿ ಫಾರ್ಮುಲಾ m ಈಸ್ E/c ಸ್ಕ್ವೇರ್. ಇಲ್ಲಿ m ಅಂದ್ರೆ ಮಾಸು, E ಅಂದ್ರೆ ಮಾಸ್ ಇಂದ ಇರ್ತಕ್ಕಂಥ ಎನರ್ಜಿ, ಮಾಸ್ ಇಂದ ಬರ್ತಕ್ಕಂಥ ಎನರ್ಜಿ. ಮಾಸ್ ಅನ್ನೋದು ನಿಜವಾಗ್ಲೂ ಇರಲ್ಲ, ದಟ್ ಈಸ್ ಕಂಪ್ಲೀಟ್ಲಿ ಕಂಟೈನ್ಡ್ ಸಮ್ ಎನರ್ಜೀಸ್ ಅಷ್ಟೇ. ನೀವು 99% ಆಫ್ ದ ಮಾಸ್ ಈಸ್ ಎನರ್ಜಿ ಅಂತ. ನೆಕ್ಸ್ಟ್ ಸಿ ಈಸ್ ದ ವೆಲಾಸಿಟಿ ಆಫ್ ಲೈಟ್. ಇವ್ರೇನ್ ಹೇಳ್ತಾರೆ ಐನ್ಸ್ಟೈನು, ಮಾಸ್ ಅನ್ನೋದು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು. ಅದೇ ತರ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಮಾಸ್, ಅಥವಾ ಮಾಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎನರ್ಜಿ. ಸೊ ದೇ ಆರ್ ಇಂಟರ್ ಕನ್ವರ್ಟೇಬಲ್ ಅಂತ ಹೇಳ್ತಾರೆ ಐನ್ಸ್ಟೈನು, ಅದನ್ನೆಲ್ಲಿ ಬರ್ದಿಯಾರಷ್ಟೇ. ಓಕೆ, ಇದೆಲ್ಲಿ ಯೂಸ್ ಆಗುತ್ತೆ ಅಂತಂದ್ರೆ ನೋಡ್ರಿ, ಎಲ್ಲಿ ಮಾಸ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ಇನ್ ಕೇಸ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಲ್ಲಿ ಮಾಸ್ ಎನರ್ಜಿಯಾಗಿ ಕನ್ವರ್ಟ್ ಆದ್ರೆ ಎನರ್ಜಿಯಲ್ಲಿ ಮಾಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ಪೇರ್ ಪ್ರೊಡಕ್ಷನ್ ಅಂತ ತಗೊಂಡಿದೆ. ಪೇರ್ ಪ್ರೊಡಕ್ಷನ್ ಅಲ್ಲಿ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಟಮ್ ಮೇಲೆ ಬಿದ್ದಾಗ ಏನಾಗ್ತದೆ, ಒಂದು ಪೇರ್ ಪ್ರೊಡ್ಯೂಸ್ ಆಗುತ್ತೆ, ಎಲೆಕ್ಟ್ರಾನ್ ಮತ್ತೆ ಅದರ ಆಂಟಿ ಪಾರ್ಟಿಕಲ್ ಪಾಸಿಟ್ರಾನ್. ಅದನ್ನ ಪೇರ್ ಪ್ರೊಡಕ್ಷನ್ ಅಂತ ಕರಿತೀವಿ. ವೇರ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಮಾಸ್. ಓಕೆ,
ಸೊ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ನೋಟ್ಸ್ ಬರೀಲಿಕ್ಕಿದನ್ನ ಇಲ್ಲಿರೋದನ್ನ ಬರೀರಿ. ಐನ್ಸ್ಟೈನ್ಸ್ ಐಕಾನಿಕ್ ಇಕ್ವೇಶನ್ ಈಸ್ ಈಕ್ವಲ್ ಟು mc ಸ್ಕ್ವೇರ್ ಶೋಸ್ ದಟ್ ಮಾಸ್ ಅಂಡ್ ಎನರ್ಜಿ ಆರ್ ಇಂಟರ್ಚೇಂಜಬಲ್ ವೇರ್ mass can be converted into energy, releasing amount of energy calculated by mass and velocity as square. Okay, so c is a huge number, so even small mass converts it into massive energy. This is applicable for nuclear reactions and particle physics. It implies that mass is a form of energy. ಸೊ ಈ ನೋಟ್ಸನ್ನು ಬರೆದ್ರೆ ಸಾಕಾಗ್ತದೆ. ಅದಕ್ಕೆ ನಾನು ನೋಟ್ಸ್ ಟೈಪ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಇದರ ಅರ್ಥ ಇದನ್ನ ಬರೀರಿ, ಜನರಲ್ ಆಗಾದ್ರೂ ಬರೀಬಹುದು, ನೋ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ಡಿಫೈನ್ ದ ಟರ್ಮ್ ಮಾಸ್ ಡಿಫೆಕ್ಟ್ ಅಂಡ್ ಬೈಂಡಿಂಗ್ ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್. ರೈಟ್ ದೇರ್ ರಿಲೇಶನ್ಶಿಪ್. ನಾವು ಈ ಕ್ವಶನ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಪ್ರೀವಿಯಸ್ 2 ಮಾರ್ಕ್ಸ್ ಕ್ವಶನ್ಸಲ್ಲಿ. ಇದನ್ನು ಸಪ್ರೇಟಾಗಿ ಕೊಟ್ಟಿದ್ರು, ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡ್ರಿ. ಇಲ್ಲಿ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂದ್ರೇನು, ಆಮೇಲೆ ಇಲ್ಲಿ ಮಾಸ್ ಡಿಫೆಕ್ಟ್ ಮತ್ತೆ ಬೈಂಡಿಂಗ್ ಎನರ್ಜಿ ರಿಲೇಷನ್ ಇಲ್ಲೇ ಇದೆ. ಕ್ವಶನ್ ನಂಬರ್ 6 ಮತ್ತೆ 7 ಅನ್ನ ಸೇರಿಸಿ ಅವ್ರು ಏನು ಮಾಡೋರೆ, ಒಂದು ಕ್ವಶನ್ ಕೊಟ್ಟವ್ರಷ್ಟೇ. ಕ್ವಶನ್ ನಂಬರ್ 6 ಆ್ಯಂಡ್ ಕ್ವಶನ್ ನಂಬರ್ 7 ಎರಡು ಕ್ಲಬ್ ಮಾಡಿ ಈ ಕ್ವಶನ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇದನ್ನ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ, ಅದನ್ನೇ ರೆಫರ್ ಮಾಡಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಡ್ರಾ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯರ್ ವರ್ಸಸ್ ಮಾಸ್ ನಂಬರ್ ಕರ್ವ್ ಅಂತೆ. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯರ್ ನಥಿಂಗ್ ಬಟ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವರ್ಸಸ್ ಮಾಸ್ ನಂಬರ್ ಈಸ್ ಎ. ಸೊ ಮೆನ್ಷನ್ ಇಟ್ಸ್ ಎನಿ ಟೂ ಆಫ್ ಇಟ್ಸ್ ಸೇಲಿಯಂಟ್ ಫೀಚರ್ಸ್ ಅಂತೆ. ಸೊ ನೋಡ್ರಿ, ನಾನು ಆಲ್ರೆಡಿ ಇಲ್ಲಿ ಬೈಂಡಿಂಗ್ ಎನರ್ಜಿ ಕರ್ವ್ನ ಬರ್ಕೊಂಡು ಬಿಟ್ಟಿದ್ದೀನಿ. ಇನ್ ದಿಸ್ ಸೈಡ್ ಟೇಕ್ ಮಾಸ್ ನಂಬರ್ and in this side take a specific binding energy along y-axis which will be in terms of mega electron volt. ಸೊ ನೀವು ಇಲ್ಲಿ ಸ್ಕೇಲನ್ನು ಕರೆಕ್ಟಾಗಿ ಬರಿಬೇಕು, ಇಲ್ಲ ಅಂದರೆ ತಪ್ಪಾಗುತ್ತೆ. 2 ಸೆಂಟಿಮೀಟ್ರಿಗೂ 50 ತಗೊಳ್ತಾ ಹೋಗಿ ಸ್ಕೇಲನ್ನು ಕರೆಕ್ಟಾಗಿ. ಈ ಕಡೆ ಅಷ್ಟೇ, 1 ಸೆಂಟಿಮೀಟ್ರಿಗೂ y-ಆಕ್ಸಿಸ್ ಸ್ಕೇಲು 1 ಸೆಂಟಿಮೀಟ್ರಿಗೆ 2 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ತಗೊಳ್ರಿ. x-ಆಕ್ಸಿಸ್ ಸ್ಕೇಲು 1 ಸೆಂಟಿಮೀಟ್ರಿಗೆ 25 ತಗೊಳ್ಳಿ, ನಂಬರ್ ಅಲ್ವಾ ಇದು. ಸೊ 25 2 ಸ್ಕೇಲಿಗೆ ಏನಾಗುತ್ತೆ 50 ಆಗ್ತದೆ. ಸೊ ಇಲ್ಲಿ ಕರೆಕ್ಟಾಗಿ ಬರಿಬೇಕಿದನ್ನ, ಇಲ್ಲ ಅಂದರೆ ತಪ್ಪಾಗ್ತದೆ. ಇದಿಲ್ಲೇ ಬರಬೇಕು. ಹೇಗೆ ಅಂತ ನೋಡ್ರಿ, 0 to 25 ಎಲಿಮೆಂಟ್ಸು ಈ ರೇಂಜಲ್ಲಿ ಇವು ಬರ್ತವೆ. ಹೈಡ್ರೋಜನ್ನು, ಹೀಲಿಯಮ್ಮು, ಲೀಥಿಯಮ್ಮು, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್. ಸೊ ಇಲ್ಲಿ ತನಕ ಮ್ಯಾಕ್ಸಿಮಮ್ ಹೋಗ್ತದೆ ಅಪ್ ಟು 25 ತನಕ. ಆಮೇಲೆ ಮುಂದಕ್ಕೆ ಬರೋದು ಇಲ್ಲಿಂದ ಇಲ್ಲಿಗೆ 0 to 50 to 75 ಮಧ್ಯದಲ್ಲಿ ಯಾವ್ದು ಬರ್ತದೆ, ಇವು ಬರ್ತವೆ. ಅದಾದ್ಮೇಲೆ ಏನಾಗುತ್ತೆ, ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಆಗುತ್ತೆ ಇಲ್ಲಿ ತನಕ 250 ತನಕ ಆಲ್ಮೋಸ್ಟ್. ಇದೆಲ್ಲಿರುತ್ತೆ 7 ಮೇಲ್ಗಡೆನೆ ಇರುತ್ತೆ. ಇವೆಲ್ಲ ನೋಡ್ರಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ ಕಮ್ಸ್ ಇನ್ ದಿಸ್ ರೀಜನ್. ಓಕೆ, 7 ಇಂದ ಮೇಲೆ 10 ಇಂದ ಒಳಗಡೆ, ಓಕೆ, ಅಥವಾ 9 ಇಂದ ಒಳಗಡೆನೆ ಅನ್ಕೊಳ್ಳಿ. 9 ಇಂದ ಒಳಗಡೆನೆ, 10ಗೂ ಹೋಗಲ್ಲ. 7 ಇಂದ ಜಾಸ್ತಿ, 9 ಇಂದ ಕಡಿಮೆ ಇನ್ ದಿಸ್ ರೀಜನ್. ಓಕೆ, ಈ ತರನೇ ಬರೀಬೇಕು. ಮತ್ತೆ ಇವು ಮಾಸ್ ನಂಬರ್ಗಳು ಹೈಯರ್ ಎಲಿಮೆಂಟ್ಸ್ ಅದೇ ರೇಂಜ್ ಅಲ್ಲಿ ಬರೀಬೇಕು. ಫಾರ್ ಎಕ್ಸಾಂಪಲ್ ಯುರೇನಿಯಂ 230 ಮೇಲೆ ಬರ್ತದೆ, ಹಾಗೆ ಮಾಲಿಬ್ಡಿನಮ್ 100 ಆ ರೇಂಜ್ ಅಲ್ಲಿ ಬರ್ತದೆ. ಐರನ್ನು 50 to 75 ಮಧ್ಯದಲ್ಲೇ ಬರ್ತದೆ. ಓಕೆ, ಸೊ ಇದು ಬೈಂಡಿಂಗ್ ಎನರ್ಜಿ ಕರ್ವ್. ನೆಕ್ಸ್ಟ್ ಇದ್ರ 2 ಸೇಲಿಯಂಟ್ ಫ್ಯೂಚರ್ಸ್ ಅಂತ ನೋಡ್ರಿ. ಇಲ್ಲಿ ಲೈಟರ್ ಎಲಿಮೆಂಟ್ಸ್ಗೆ ಬೈಂಡಿಂಗ್ ಎನರ್ಜಿ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕಡಿಮೆ ಇದೆ. ಮತ್ತೆ ಹೆವಿಯರ್ ಎಲಿಮೆಂಟ್ಸ್ಗೂ ಕೂಡ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕಡಿಮೆ ಇದೆ, ಇವಕ್ಕೂ ಕೂಡ ಕಡಿಮೆ ಇದೆ. ಇಲ್ಲೇನು ಈ ರೇಂಜಲ್ಲಿ ಬರ್ತಾವಲ್ಲ ಇವುಗಳಿಗೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ತುಂಬಾನೇ ಜಾಸ್ತಿ ಇರುತ್ತೆ. ಅಂದ್ರೆ ಅರ್ಥ ಇವು ದೀಸ್ ಆರ್ ಮೋರ್ stable and these elements heavy ಮತ್ತೆ lighter are less stable. These are less stable ಅಂತ ಹೇಳುತ್ತೆ ಅಷ್ಟೇ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಅದನ್ನೇ ಸೇಲಿಯಂಟ್ ಫೀಚರ್ಸ್ 2 ಬರ್ದಿರ್ತಾರೆ. ದ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಈಸ್ ಪ್ರಾಕ್ಟಿಕಲಿ ಕಾನ್ಸ್ಟೆಂಟ್. ಏನ್ ಸರ್ ಇದು ಪ್ರಾಕ್ಟಿಕಲಿ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ ಅಂದ್ರೆ ನೋಡ್ರಿ, ಅದನ್ನೇ ನಾನು ಹೇಳಿದ್ದು. ಪ್ರಾಕ್ಟಿಕಲಿ ಕಾನ್ಸ್ಟೆಂಟ್ ಅಂದ್ರೆ ಕೆಲವೊಂದು ಲೈಟರ್ ಎಲಿಮೆಂಟ್ ಬಿಟ್ಟು ಇನ್ನು ಉಳಿದವಕ್ಕೆಲ್ಲ ಆಲ್ಮೋಸ್ಟ್ ಇದೇ ರೇಂಜಲ್ಲಿ ಬರುತ್ತೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಆಲ್ಮೋಸ್ಟ್ ಒಂದೇ ಲೈನಲ್ಲಿ ಬರುತ್ತೆ ನೋಡ್ರಿ, ಕಾಣಿಸ್ತಿದ್ಯಾ? ಇದೇ ರೇಂಜಲ್ಲಿ ಬರುತ್ತೆ. ಅದಕ್ಕೆ ಅವ್ರೇನಂತ ಹೇಳ್ತಾರೆ, ಇಟ್ ಈಸ್ ಪ್ರಾಕ್ಟಿಕಲಿ ಕಾನ್ಸ್ಟೆಂಟ್ ಆ್ಯಂಡ್ ಪ್ರಾಕ್ಟಿಕಲಿ ಇಂಡಿಪೆಂಡೆಂಟ್ ಆಫ್ ಅಟಾಮಿಕ್ ಮಾಸ್ ಅಂತ, ಅಟಾಮಿಕ್ ನಂಬರ್. ಸೊ ಆಮೇಲೆ ಫಾರ್ ದ ನ್ಯೂಕ್ಲಿಯೈ ಇನ್ ದ ಮಿಡಲ್ ಮೀನ್ಸ್ 170 30 to 170 ಏನಿದೆ, 30 to 170 ಅಂದರೆ
ಈ ರೇಂಜಲ್ಲಿ ಬರುತ್ತಾ, ಇಲ್ಲಿ 25 ಅಂದರೆ ಅರೌಂಡ್ ಇಲ್ಲಿಂದ ಹಿಡಿದು ಎಲ್ಲಿ ತನಕ 70 ಇಲ್ಲಿ ಬರುತ್ತಾ 360. ಈ ರೇಂಜಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸ್ ಏನಿದಾವೆ ಇವೆ ತಾನೆ, ಈ ರೇಂಜಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸು ಇವುಗಳು ದೇ ಪೊಸೆಸ್ ಮ್ಯಾಕ್ಸಿಮಮ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅರೌಂಡ್ 8.75 to 7.6. ಅಂದರೆ ಈ ರೇಂಜಲ್ಲಿ ಬರ್ತಕ್ಕಂಥವು ಏನಿದೆ, ಈ ರೇಂಜಲ್ಲಿ ಬರ್ತಕ್ಕಂಥವುಗಳ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ 70 to 8 ಇರುತ್ತೆ, ಈ ರೇಂಜಲ್ಲಿ ಬರುವಂಥವು. ಓಕೆ, ಇವು ಮೋರ್ ಸ್ಟೇಬಲ್ ದೇ ಪೊಸೆಸ್ ಮ್ಯಾಕ್ಸಿಮಮ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಇನ್ನೊಂದು ಫೀಚರ್ ಏನು, ದ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಫಾರ್ ಲೋಯರ್ ಈಸ್ ಲೋಯರ್ ನಥಿಂಗ್ ಬಟ್ ಕಡಿಮೆ ಫಾರ್ ಬೋತ್ ಲೈಟರ್ ಅಂಡ್ ಹೆವಿಯರ್ ನ್ಯೂಕ್ಲಿಯಸ್. ಅಂದ್ರೆ 170ಗಿನ ಜಾಸ್ತಿ ಮತ್ತೆ 30ಗಿನ ಕಡಿಮೆ ಬಂತಲ್ಲ, ಅಂದ್ರೆ ಇಲ್ಲಿ ಬರುವಂತವು ಮತ್ತೆ ಇಲ್ಲಿ ಬರುವಂತವಕ್ಕೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ ಅಂತ ಹೇಳುತ್ತೆ. ಅದನ್ನೇ ನಾನು ಹೇಳಿದ್ದು. ಬರೆದ್ರೆ ಆಯ್ತು ಅಷ್ಟೇ, 2 ಸೇಲಿಯಂಟ್ ಫೀಚರ್ಸ್ ಇಷ್ಟು ಬರೆದ್ರೆ ಇಟ್ ಇಸ್ ಮೋರ್ ದೆನ್ ಇನಫ್. ಯಾಕೆಂದರೆ ಎಕ್ಸಾಮಲ್ಲೂ ಅಂದರೆ ನಿಮ್ಮ ಬುಕ್ಕಲ್ಲಿರತಕ್ಕಂಥ ಸೆಂಟೆನ್ಸ್ ಇಲ್ಲಿ ಬರ್ತಿದ್ದೀನಿ, ಅದನ್ನೇ ಬರೀರಿ. ಯಾಕಂದರೆ ಮೋರ್ ಆಕ್ಯುರಸಿ ಇರುತ್ತೆ ಅದೇ ಸೆಂಟೆನ್ಸ್ಗಳನ್ನ ಬರೆದ್ರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ, ನಾವು ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 6. ಗಿವ್ ದ 3 ಫೀಚರ್ಸ್ ಆಫ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂತ ಹೇಳ್ತಾರೆ. ಅಂದರೆ ಬೈಂಡಿಂಗ್ ಎನರ್ಜಿಯ ನ್ಯೂಕ್ಲಿಯರ್ ಬೈಂಡಿಂಗ್ ಫೋರ್ಸ್, ಬೈಂಡಿಂಗ್ ಎನರ್ಜಿ ಅಲ್ಲ ಸಾರಿ, ನ್ಯೂಕ್ಲಿಯರ್ ಬೈಂಡಿಂಗ್ ಫೋರ್ಸ್ ನಥಿಂಗ್ ಬಟ್ ನ್ಯೂಕ್ಲಿಯರ್ ಫೋರ್ಸಿನ ಪ್ರಾಪರ್ಟೀಸ್ ಬರೀಬೇಕಷ್ಟೆ. ಏನು ಪ್ರಾಪರ್ಟೀಸ್? ಒಂದು, ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್, ಸ್ಟ್ರಾಂಗೆಸ್ಟ್ ಈಗ ಬರೆಯೋಣ, ಸ್ಟ್ರಾಂಗೆಸ್ಟ್ ಅಟ್ರಾಕ್ಟಿವ್ ಫೋರ್ಸ್ ಇನ್ ನೇಚರ್. ನಮಗೆ ಗೊತ್ತಿದೆ ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂತ. ಮತ್ತೆ ನೇಚರ್ ಅಲ್ಲಿ ಇರ್ತಕ್ಕಂಥ ನ್ಯಾಚುರಲ್ ಫೋರ್ಸಸ್ ಅಲ್ಲಿ ಸ್ಟ್ರಾಂಗೆಸ್ಟ್ ಫೋರ್ಸೇ ನ್ಯೂಕ್ಲಿಯರ್ ಫೋರ್ಸ್. ಇನ್ನೊಂದು, ಇಟ್ ಈಸ್ ಅ ಶಾರ್ಟ್ ರೇಂಜ್ ಫೋರ್ಸ್. ಅಂದ್ರೆ ಕಡಿಮೆ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಮಾತ್ರ ಅದು ನ್ಯೂಕ್ಲಿಯರ್ ಫೋರ್ಸ್ ಎಕ್ಸಿಸ್ಟಿಂಗ್ ಇರುತ್ತೆ, ಹಾಗಾಗಿ ಇದನ್ನ ಶಾರ್ಟ್ ರೇಂಜ್ ಫೋರ್ಸ್ ಅಂತ ಕರೀತಾರೆ. ಆಮೇಲೆ ಇಟ್ ಈಸ್ ಚಾರ್ಜ್ ಇಂಡಿಪೆಂಡೆಂಟ್, ಚಾರ್ಜ್ ಮೇಲೆ ಡಿಪೆಂಡ್ ಆಗಲ್ಲ. ಯಾವುದೇ ನ್ಯೂಕ್ಲಿಯಸ್ ತಗೊಳ್ಳಿ, ಪ್ರೋಟಾನ್ ಮಧ್ಯೆ ಎಷ್ಟು ಫೋರ್ಸ್ ಇರುತ್ತೋ, ನ್ಯೂಟ್ರಾನ್ ಮಧ್ಯೆ ಎಷ್ಟು ಫೋರ್ಸ್ ಇರುತ್ತೋ, ಪ್ರೋಟಾನ್ ನ್ಯೂಟ್ರಾನ್ ಮಧ್ಯೆನೂ ಸೇಮ್ ಫೋರ್ಸ್ ಎಕ್ಸಿಸ್ಟಿಂಗ್ ಇರುತ್ತೆ. ಓಕೆ, ಚಾರ್ಜ್ ಇಂಡಿಪೆಂಡೆಂಟ್ ಇರುತ್ತೆ. ಆಮೇಲೆ ಇನ್ನೂ ಸುಮಾರು ಇವಿದಾವೆ ಪ್ರಾಪರ್ಟೀಸು. ಸೊ ನಮಗೆ 3 ಕೇಳಿರೋದು, ಈ 3 ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಬರೀರಿ ಅಷ್ಟೇ, ಮತ್ತೆ ಬಹಳ ಸಿಂಪಲ್ ಇದಾವೆ. ಓಕೆ, ನೆಕ್ಸ್ಟ್ ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್ ವೇರ್ ರೈಟ್ ದ 3 ಟೈಪ್ಸ್ ಆಫ್ ರೇಡಿಯೇಟಿವ್ ಡಿಕೆ ಅಂತ ಕೇಳಿದ್ರೆ 3 ಟೈಪ್ಸ್ ಆಫ್ ಡಿಕೆ ಹಾಕ್ಬೇಕು. ಒಂದು ಅಲ್ಫಾ ಡಿಕೆ, ಇನ್ನೊಂದು ಬೀಟಾ ಡಿಕೆ, ಇನ್ನೊಂದು ಗಾಮಾ ಡಿಕೆ. ಅಲ್ಫಾ, ಬೀಟಾ, ಗಾಮಾ ಆರ್ ದ 3 ಟೈಪ್ಸ್ ಆಫ್ ರೇಡಿಯೇಟಿವ್ ಡಿಕೆ. ಇಲ್ಲೇನು ಡೆಫಿನೇಷನ್ ಕೇಳಿಲ್ಲ, ಇಷ್ಟು ಬರೆದ್ರೆ ಸಾಕಾಗ್ತದೆ, ಮೆನ್ಷನ್ ಮಾಡಿದ್ರೆ ಸಾಕು. ಓಕೆ, ನಾವು ದ ನೆಕ್ಸ್ಟ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಡ್ರಾ ದ ಗ್ರಾಫ್ ಆಫ್ variation of potential energy as a function of distance of separation and what is the significance of negative potential energy in this graph ante. Very important ನೋಡ್ರಿ. ಇಲ್ಲಿ ಫಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಯಾವಾಗ ಪಾಸಿಟಿವ್ ಇರುತ್ತೆ ಯಾವಾಗ ನೆಗೆಟಿವ್ ಇರುತ್ತೆ ಅನ್ನೋದು ಗೊತ್ತಿರಬೇಕು ಬಿಫೋರ್ ಗೋಯಿಂಗ್ ಟು ದ ಗ್ರಾಫ್. ನೋಡ್ರಿ, ಪ್ಲಸ್ ಇದ್ರೆ ಪೊಟೆನ್ಷಿಯಲ್ ಎನರ್ಜಿ ಪಾಸಿಟಿವ್ ಇರುತ್ತೆ, ಮೈನಸ್ ಇದ್ರೂ ಕೂಡ ಪೊಟೆನ್ಷಿಯಲ್ ಎನರ್ಜಿ ಪಾಸಿಟಿವ್ ಇರುತ್ತೆ. ಒಂದು ಪ್ಲಸ್ ಇನ್ನೊಂದು ಮೈನಸ್ ಇದ್ರೆ ಪೊಟೆನ್ಷಿಯಲ್ ಎನರ್ಜಿ ನೆಗೆಟಿವ್ ಇರುತ್ತೆ. ಇದ್ರ ಅರ್ಥ ಏನ್ ಗೊತ್ತಾ? ಪ್ಲಸ್ ಇದ್ರೆ ರಿಪಲ್ಷನ್. ಸೊ ರಿಪಲ್ಷನ್ ನಥಿಂಗ್ ಬಟ್ ಪಾಸಿಟಿವ್. ನೆಗೆಟಿವ್ ಇದ್ರೇನು ರಿಪಲ್ಷನ್ ಇದರಲ್ಲಿ ಪಾಸಿಟಿವ್ ಇರುತ್ತೆ. ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್, ಪೊಟೆನ್ಷಿಯಲ್ ನೆಗೆಟಿವ್ ನಥಿಂಗ್ ಬಟ್ ಅಟ್ರಾಕ್ಷನ್ ಇದ್ರೆ ಪೊಟೆನ್ಷಿಯಲ್ ಎನರ್ಜಿ ನೆಗೆಟಿವ್ ಇರುತ್ತೆ, ರಿಪಲ್ಷನ್ ಇದ್ರೆ ಪೊಟೆನ್ಷಿಯಲ್ ಎನರ್ಜಿ ಪಾಸಿಟಿವ್ ಇರುತ್ತೆ. ಇದು ಫಸ್ಟ್ ಪಾಯಿಂಟ್. ಈಗ ಗ್ರಾಫಿಕ್ ಬನ್ನಿ. ಗ್ರಾಫ್ ಅಲ್ಲಿ ನೋಡ್ಬೋದು ನೀವು, ಇದೆಲ್ಲ ಏನು ಹಿಂಗೋದ್ರೆ ಡಿಸ್ಟೆನ್ಸ್ ಅಲ್ವಾ. ನೋಡ್ರಿ, ಇಲ್ಲಿ ಏನ್ ಮಾರ್ಕ್ ಮಾಡಿದೀನಿ ಎಲ್ಲ ಆರಿಜಿನ್ ಇಂದ ಕೆಳಗಡೆ ಇದೆ. ಇದೆಲ್ಲ ನೆಗೆಟಿವ್ ಪೊಟೆನ್ಷಿಯಲ್ ಎನರ್ಜಿ ರೀಜನ್, ನಥಿಂಗ್ ಬಟ್ ಏನು ಅಟ್ರಾಕ್ಷನ್. ಈ ರೀಜನ್ ನೋಡಿ. ಸೊ ದಿಸ್ ರೀಜನ್ ಕರೆಸ್ಪಾಂಡ್ಸ್ ಟು ಪಾಸಿಟಿವ್ ಪೊಟೆನ್ಷಿಯಲ್ ಎನರ್ಜಿ. ಅಂದ್ರೆ ಇಲ್ಲೇನಾಗುತ್ತೆ, ದಿಸ್ ರೀಜನ್ ಕರೆಸ್ಪಾಂಡ್ಸ್ ಟು ಪಾಸಿಟಿವ್ potential energy region where there is a repulsion. ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕಾದ್ರೆ. ಓಕೆ, ಈಗ ಈ ಕಡೆ ಏನ್ ತಗೊಂಡಿದ್ದಾರೆ, ಡಿಸ್ಟೆನ್ಸ್ ತಗೊಂಡಿದ್ದಾರೆ, ಈ ಕಡೆ ಏನ್ ತಗೊಂಡಿದ್ದಾರೆ, ಪೊಟೆನ್ಷಿಯಲ್ ಎನರ್ಜಿ ತಗೊಂಡಿದ್ದಾರೆ ಇನ್ ಟರ್ಮ್ಸ್ ಆಫ್ ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೋಡ್ರಿ, ಇಲ್ಲಿ ಕರೆಕ್ಟ್ R0 ಎಷ್ಟಿದೆ ನೋಡೋಣ. ಇಲ್ಲಿ R0 ಅರೌಂಡ್ ಎಷ್ಟು ಬರಬಹುದು, ಅರೌಂಡ್ 1 ಗಿನ್ನ ಕಡಿಮೆ ಇದೆಯಾ, ಕಡೆ ಇದೆ ನೋಡ್ರಿ, 1 ಗಿನ್ನ ಕಡಿಮೆ ಇದೆ.
ಅರೌಂಡ್ 0.8 ಅಂತ ಹೇಳ್ತಾರೆ ಅವ್ರು. 0.8 ಇಂಟು 10⁻⁻15 ಮೀಟರ್ ಇದೆ ಅಂತ ಫರ್ಮಿ. 0.8 ಫರ್ಮಿ. ಈ ನಂಬರ್ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಎಷ್ಟಿರುತ್ತೆ? 0.8 ಫರ್ಮಿ ಇದೆ ನೋಡ್ರಿ. 0.8 ಫರ್ಮಿಯಲ್ಲಿ ರೀಜನ್ ಯಾವ್ದಿದು? ನೆಗೆಟಿವ್ ಪೊಟೆನ್ಷಿಯಲ್ ಎನರ್ಜಿ, ಅಟ್ರಾಕ್ಷನ್ ಇರುತ್ತೆ. 0.8 ಫರ್ಮಿಗಿನ ಈ ಕಡೆ ಹೋಯ್ತಂದ್ರೆ ಏನಾಗುತ್ತೆ? ಪೊಟೆನ್ಷಿಯಲ್ ಎನರ್ಜಿ ಏನಾಗ್ತಾ ಹೋಗುತ್ತೆ? ಪಾಸಿಟಿವ್ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಈ ರೀಜನ್ ಅಲ್ಲಿ ಇನ್ನ ಕಡಿಮೆ ಆದಂಗೆ ಇದೆಷ್ಟಿದೆ? ಅರೌಂಡ್ 1 ಅಂದ್ರೆ ಇದು 0.5. ಸೊ 0.5 ಗಿನ ಒಳಗಡೆ ಹೋಯ್ತಂದ್ರೆ, ಲೆಸ್ ದೆನ್ 0.5 ಗಿನ ಒಳಗಡೆ ಹೋಯ್ತಂದ್ರೆ, ಓಕೆ, ಸೊ ಅಗೈನ್ ದ ಫೋರ್ಸ್ ಬಿಕಮ್ ರಿಪಲ್ಷನ್. ಇದೇನಿದು? ರಿಪಲ್ಷನ್ ರೀಜನ್ ಇದು ನೋಡ್ರಿ. ಈ ರೀಜನ್ ಏನಿದೆ ಇದು ಕಂಪ್ಲೀಟ್ಲಿ ರಿಪಲ್ಷನ್. ನಾನು ಬರೀತಿರೋದಿಲ್ಲ ನೋಡ್ರಿ ಇಲ್ಲಿ. ಓಕೆ, ನಾಟ್ ದಿಸ್ ಒನ್. ಈ ರೀಜನ್ ಏನಿದೆ ನೋಡ್ರಿ, ಇದು ರಿಪಲ್ಷನ್ ರೀಜನ್ ಇದು. ಈ ಕಡೆ ನೋಡ್ರಿ 0.8 ಗಿನ ಜಾಸ್ತಿ ಮುಂದಕ್ಕೆ ಹೋಯ್ತಂದ್ರೆ ಏನಾಗ್ತಾ ಹೋಗುತ್ತೆ? ಇದು ಕೂಡ ಏನಾಗುತ್ತೆ? ಪಾಸಿಟಿವ್ ಕಡೆ ಮೂವ್ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಕಡೆ ರೀಜನ್ ಕಡೆ ಹೋಗ್ತಾ ಹೋಗುತ್ತೆ. ಈ ಕಡೆನೂ ಕೂಡ ಈ ಕಡೆ ರೀಜನ್ಗೆ ಹೋಗುತ್ತೆ. ಅಂದ್ರೆ ಈ 0.8 ಫರ್ಮಿಗಿನ ಜಾಸ್ತಿ ಆದ್ರೂ ಕೂಡ ಈ ರೀಜನ್ ಅಲ್ಲಿ ಅಟ್ರಾಕ್ಷನ್ ಇರುವಂತದ್ದು ಅದೇನಾಗ್ತಾ ಹೋಗುತ್ತೆ? ಹಿಂಗ್ ಹೋದಂಗ್ ಡಿಸ್ಟೆನ್ಸ್ ರಿಪಲ್ಷನ್ ಕಡೆ ಹೊರಟೋಗುತ್ತೆ. ಅಂದ್ರೆ ಫೋರ್ಸ್ ಬಿಕಮ್ ರಿಪಲ್ಷನ್. 0.8 ಗಿನ್ನ ಕಡಿಮೆ ಹೋಯ್ತಂದ್ರೂ ಕೂಡ ಏನಾಗುತ್ತೆ? ಈ ರೀಜನ್ ಈ ಕಡೆ ಹೋಗುತ್ತೆ. ಅಗೇನ್ ಇಟ್ ಟೆಂಡ್ಸ್ ಟು ರಿಪಲ್ಷನ್. ಅಂದ್ರೆ ಯಾವುದೋ ಒಂದು ಸರ್ಟನ್ ಡಿಸ್ಟೆನ್ಸ್ ಇರುತ್ತೆ, ಇದೇ ಆ ಸರ್ಟನ್ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಗಿನ್ನ ಕಡಿಮೆ ಆದ್ರೂ ರಿಪಲ್ಷನ್, ಈ ಡಿಸ್ಟೆನ್ಸ್ ಗಿನ್ನ ಜಾಸ್ತಿ ಆದ್ರೂ ರಿಪಲ್ಷನ್ ಕಡೆ ಹೋಗ್ತಾ ಹೋಗುತ್ತೆ. ಇಲ್ಲೊಂದ್ ಕಡೆ ಇದೆಲ್ಲೋ ಒಂದ್ ಕಡೆ ಇಷ್ಟರಲ್ಲಿ ಮಾತ್ರ ನೋಡ್ರಿ, ಇಷ್ಟರಲ್ಲಿ ಮಾತ್ರ ನಮ್ಗೆ ಮೋರ್ ಅಟ್ರಾಕ್ಷನ್ ಇರುತ್ತೆ ಅಷ್ಟೇ. ಈ ರೀಜನ್ ಗಿವ್ಸ್ ದ ಮೋರ್ ಅಟ್ರಾಕ್ಷನ್. ಈ ರೀಜನ್ ಅಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಅಷ್ಟೇ. ಓಕೆ, ಸೊ ಹಾಗಾಗಿ ನಾವು ಏನ್ ಕೇಳಿದ್ರೆ ಕ್ವಶನ್, ವಾಟ್ ಈಸ್ ದ ನೆಗೆಟಿವ್ ಪೊಟೆನ್ಷಿಯಲ್ ಎನರ್ಜಿ, ಸಿಗ್ನಿಫಿಕೆನ್ಸ್ ಆಫ್ ನೆಗೆಟಿವ್ ಪೊಟೆನ್ಷಿಯಲ್ ಎನರ್ಜಿ ಇನ್ ದಿಸ್ ಗ್ರಾಫ್ ಅಂತ ಕೇಳಿ. ಅಂದ್ರೆ ಈ ರೀಜನಿನ ಸಿಗ್ನಿಫಿಕೆನ್ಸ್ ಏನು ಅಂತ ಅದನ್ನ ನೋಟ್ಸ್ ತರನೇ ಬರೆದ್ಬಿಟ್ಟಿದ್ದೀನಿ. ಇದನ್ನೇ ಮತ್ತೊಮ್ಮೆ ಹೇಳೋದಷ್ಟೇ. ಓಕೆ, ನ್ಯೂಕ್ಲಿಯರ್ ಫೋರ್ಸ್ ಬಿಟ್ವೀನ್ ಟು ನ್ಯೂಕ್ಲಿಯಸ್ ಫಾಲ್ಸ್ ರ್ಯಾಪಿಡ್ಲಿ ಟು 0. ಅಂದ್ರೆ ಈ ಕಡೆ ಹೋದಂಗೆ, ಯಾವ ಕಡೆ ಹೋದಂಗೆ? ಈ ಕಡೆ ಹೋದಂಗೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ? 0 ಕಡೆ ಬಂದ್ಬಿಡುತ್ತೆ ನೋಡ್ರಿ. ಇದೆ ತಾನೆ 0 ರೀಜನ್, 0 ಪೊಟೆನ್ಷಿಯಲ್ ಎನರ್ಜಿ ಇಲ್ಲಿರೋಂಥದ್ದು. ಓಕೆ, ಸೊ ಫಾಸ್ಟ್ ಆಗಿ ಏನಾಗುತ್ತೆ? 0 ಆಗೋಕ್ಕೆ ಟ್ರೈ ಮಾಡುತ್ತೆ ಆಸ್ ದ ಡಿಸ್ಟೆನ್ಸ್ ಇನ್ಕ್ರೀಸಸ್. ಸೊ ಡಿಸ್ಟೆನ್ಸ್ ಮೋರ್ ದೆನ್ ಫ್ಯೂ ಫೆಮ್ಟೋಮೀಟರ್ಸ್, ಅಂದ್ರೆ 0.1 ಫೆಮ್ಟೋಮೀಟರ್ಗಿನ ಜಾಸ್ತಿ ಹೋದಂಗೆ ಅಂತ. ಮೋರ್ ದೆನ್ ಫ್ಯೂ ಫೆಮ್ಟೋಮೀಟರ್ ಅಂದ್ರೆ ಮೋರ್ ದೆನ್ 1 ಫೆಮ್ಟೋಮೀಟರ್ಗಿನ ಜಾಸ್ತಿ ಅಂತ. ದಿಸ್ ಲೀಡ್ಸ್ ಟು ದ ಸ್ಯಾಚುರೇಷನ್ ಆಫ್ ಫೋರ್ಸಸ್ ಇನ್ ಎ ಮೀಡಿಯಂ ಆರ್ ಎ ಲಾರ್ಜ್ ಸೈಜ್ ನ್ಯೂಕ್ಲಿಯಸ್, ವಿಚ್ ರೀಸನ್ ವೈ ದ ಕಾನ್ಸ್ಟೆನ್ಸಿ ಆಫ್ ಬೆಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂತ ಹೇಳುತ್ತೆ. ನೆಕ್ಸ್ಟ್, ಎ ರಫ್ ಪ್ಲಾಟ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಬಿಟ್ವೀನ್ ಟೂ ನ್ಯೂಕ್ಲಿಯಾನ್ಸ್ ಆಸ್ ಅ ಫಂಕ್ಷನ್ ಆಫ್ ಡಿಸ್ಟೆನ್ಸ್. ದ potential energy is a minimum at a distance about 0.8 Fermi. ಅಂದ್ರೆ ಇಲ್ಲೇನಾಗುತ್ತೆ? potential energy will be minimum at this position. ಅದೇ 0.8 ಹತ್ರ ಮಿನಿಮಮ್ ಇರುತ್ತೆ. This means that force of attraction at this point is large and repulsive if they are separated distance less than 0.8 Fermi. ಅಂದ್ರೆ ಡಿಸ್ಟೆನ್ಸ್ ನ ಲೆಸ್ ದೆನ್ ಈ ಕಡೆ ಬಂದ್ರೆ 0.8 ಫರ್ಮಿಗಿನ ಕಡಿಮೆ ಬಂತಂದ್ರೆ, ಇನ್ನೂ ಹತ್ರ ತಗೊಂಡ್ ಬಂದ್ರೆ ನ್ಯೂಕ್ಲಿಯಸ್ ಮಧ್ಯೆ ಡಿಸ್ಟೆನ್ಸ್ ಇಟ್ ಈಸ್ ಲೆಸ್ ದೆನ್ 0.8 ಫರ್ಮಿ, ದ ಫೋರ್ಸ್ ಅಟ್ರಾಕ್ಷನ್ ಫೋರ್ಸ್ ಏನಿದೆ ಅದು ರಿಪಲ್ಷನ್ ಆಗಿ ಕನ್ವರ್ಟ್ ಆಗೋಗುತ್ತೆ. ಮತ್ತೆ 0.8 ಫರ್ಮಿನ ದೂರ ಆಗ್ತಾ ಹೋದಂಗೆ ನ್ಯೂಕ್ಲಿಯರ್ ಫೋರ್ಸ್ ರಿಪಲ್ಷನ್ ಆಗಲ್ಲ, ನ್ಯೂಕ್ಲಿಯರ್ ಫೋರ್ಸ್ ವ್ಯಾನಿಶ್ ಆಗ್ತಾ ಹೋಗುತ್ತೆ, ಪಾಸಿಟಿವ್ ಆಗಲ್ಲ ಈ ಕಡೆ ನೋಡ್ರಿ. ಓಕೆ, ಸೊ ರಿಪಲ್ಷನ್ ಆಗ್ತಾ ಹೋಗುತ್ತೆ. ಅದೇ 10 to 0 ಅಂತ ಹೇಳ್ತಾರೆ. ಇನ್ನು ದೂರ ತಗೊಂಡ್ರೆ ಡೆಫಿನೆಟ್ಲಿ ಏನಾಗುತ್ತೆ? ಕೂಲಾಂಬ್ ಫೋರ್ಸ್ ಡಾಮಿನೇಟ್ಸ್ ಓವರ್ ನಥಿಂಗ್ ಬಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಥವಾ ಕೂಲಾಂಬ್ ಫೋರ್ಸ್ ಡಾಮಿನೇಟ್ಸ್ ಓವರ್ ನ್ಯೂಕ್ಲಿಯರ್ ಫೋರ್ಸ್. So this is the significance of negative potential energy in the graph. Okay, next question number 9. What is nuclear fission ante? Nuclear fission ಅಂದ್ರೆ ಏನು ಮತ್ತೆ ಒಂದು ಎಕ್ಸಾಂಪಲ್ ಕೊಡಿ ಅಂತ. ವೆರಿ ಸಿಂಪಲ್ ಕ್ವಶನ್. ಎಲ್ಲಿ ನ್ಯೂಕ್ಲಿಯಸ್ ಸ್ಪ್ಲಿಟ್ ಆಗುತ್ತೋ, ಹೆವಿ ನ್ಯೂಕ್ಲಿಯಸ್ ಸ್ಪ್ಲಿಟ್ಸ್ ಇಂಟು ಸ್ಮಾಲರ್ ಅಂಡ್ ವಿತ್ ದ ರಿಲೀಸ್ ಆಫ್ ಎನರ್ಜಿ ಅಂತ ಹೇಳ್ತಾರೆ. ಅದನ್ನೇ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳಿ. ನ್ಯೂಕ್ಲಿಯರ್ ಫ್ಯೂಷನ್ ಇಸ್ ದ ಪ್ರಾಸೆಸ್ ವೇರ್ heavy nucleus splits into two lighter nuclei and releasing the energy with and also they release neutrons. You can write neutrons and also neutrons are released. And the example,
ಯುರೇನಿಯಂನ ನ್ಯೂಟ್ರಾನ್ ಇಂದ ಬೊಂಬಾರ್ಡ್ ಮಾಡಿದಾಗ ಏನಾಗುತ್ತದೆ, ಅನ್ಸ್ಟೇಬಲ್ ಆಗುತ್ತೆ. ಅನ್ಸ್ಟೇಬಲ್ ಆಗಿದೆ ಏನಾಗುತ್ತೆ, ಬೇರಿಯಂ ಮತ್ತೆ ಕ್ರಿಪ್ಟಾನ್ ಆಗಿ ಕನ್ವರ್ಟ್ ಆಗುತ್ತೆ, ಡಾಟರ್ ನ್ಯೂಕ್ಲಿಯರ್ ಅಂತ ಕರೀತಾರೆ. ಪ್ಲಸ್ 3 ನ್ಯೂಟ್ರಾನ್ ರಿಲೀಸ್ ಆಗುತ್ತೆ, ಪ್ಲಸ್ ಎನರ್ಜಿ ರಿಲೀಸ್ ಆಗುತ್ತೆ. ಅದನ್ನೇ ಕೆಳಗಡೆ ಎಕ್ಸ್ಪ್ಲನೇಷನ್ ಬರ್ತಾರೆ. ಯುರೇನಿಯಂ 235 ಅಬ್ಸಾರ್ಬ್ಸ್ ನ್ಯೂಟ್ರಾನ್ ಸ್ಪ್ಲಿಟ್ಸ್ ಇಂಟು ಬೇರಿಯಂ ಅಂಡ್ ಕ್ರಿಪ್ಟಾನ್ ಅಂಡ್ ರಿಲೀಸಿಂಗ್ ನ್ಯೂಟ್ರಾನ್ಸ್ ಅಂಡ್ energy is the example for nuclear fission reaction. Next, what is nuclear fusion reaction and explain with an example ಅಂತ ಹೇಳ್ತಾರೆ. ಇಲ್ಲಿ ಲೈಟರ್ ನ್ಯೂಕ್ಲಿಯಸ್ ಕಂಬೈನ್ಡ್ ಆಗಿ ಹೆವಿಯರ್ ನ್ಯೂಕ್ಲಿಯಸ್ ಬರುತ್ತೆ ವಿತ್ ದ ರಿಲೀಸ್ ಆಫ್ ಎನರ್ಜಿ. ಅದೇ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್, ಫ್ಯೂಸ್ ಆಗುವಂಥದ್ದು. ಫ್ಯೂಷನ್ ರಿಯಾಕ್ಷನ್ ಇಸ್ ದ ಪ್ರಾಸೆಸ್ ವೇರ್ 2 ಲೈಟರ್ ನ್ಯೂಕ್ಲಿಯೈ ಕಂಬೈನ್ ಟು ಫಾರ್ಮ್ ಹೆವಿ ನ್ಯೂಕ್ಲಿಯಸ್ ವಿತ್ ದ ರಿಲೀಸ್ ಆಫ್ ಎನರ್ಜಿ. ಇದಕ್ಕೆ ಎಕ್ಸಾಂಪಲ್ 4 ಹೈಡ್ರೋಜನ್ ಮತ್ತೆ 2 ಎಲೆಕ್ಟ್ರಾನ್ ಸೇರ್ಕೊಂಡು ಒಂದು ಹೀಲಿಯಂ ಬರುತ್ತೆ, ನ್ಯೂಟ್ರಿನೋ, ಗಾಮಾ, ಅಂಡ್ ದಿಸ್ ಮಚ್ ಆಫ್ ಎನರ್ಜಿ ವಿಲ್ ಬಿ ರಿಲೀಸ್ಡ್ and hydrogen isotopes fuse to form helium releasing energy ಅಂತ ಎಕ್ಸಾಂಪಲ್ ಬರೆದ್ರೆ ಸಾಕಾಗ್ತದೆ. ಇಟ್ಸ್ ಮೋರ್ ದೆನ್ ಇನಫ್. 2 ಅಥವಾ 3 ಮಾರ್ಕ್ಸ್ಗೆ ಇಷ್ಟು ಬರೆದ್ರೆ ಸಾಕಾಗ್ತದೆ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್. ಕ್ವಶನ್ ನಂಬರ್ 11, ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಬೈಂಡಿಂಗ್ ಎನರ್ಜಿ ಕರ್ವ್ ಅಂಡ್ ಡ್ರಾ ದ 2 ಕನ್ಕ್ಲೂಷನ್ ಫ್ರಮ್ ದ ಕರ್ವ್. ಕನ್ಕ್ಲೂಷನ್ ಬರೀಬೇಕು, ಫೀಚರ್ಸ್ ಬರೀಬೇಕು. ಫೀಚರ್ಸ್ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ದೀನಿ ನೋಡ್ರಿ. ಸೊ ಏನು, binding energy per nucleon is practically constant and it is maximum between 7.6 to 8.75 ಆ ರೇಂಜ್ ಅಲ್ಲೇ ಬರುತ್ತೆ. ಮತ್ತೆ ಇದು ಲೆಸ್ ದೆನ್ 30 ಇರೋದಕ್ಕೆ ಮತ್ತೆ ಗ್ರೇಟರ್ ದೆನ್ 170 ಇರೋದಕ್ಕೆ ಮ್ಯಾಕ್ಸಿಮಮ್ ಬರುತ್ತೆ. ಮತ್ತೆ 56 ಆ ರೇಂಜ್ ಅಲ್ಲಿ ಬರೋವಂಥವ್ಕೆ ಏನಿರುತ್ತೆ ಅಂದ್ರೆ 30 to 170 ಮಾಸ್ ನಂಬರ್ ಬರೋಕೆ ಏನಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳೋದಷ್ಟೇ ಫೀಚರ್ಸ್ ಆಫ್ ಬೈಂಡಿಂಗ್ ಎನರ್ಜಿ ಕರ್ವ್. ಕನ್ಕ್ಲೂಷನ್ ನೋಡ್ರಿ, conclusion is very important. ಏನ್ conclusion ಅಂತಂದ್ರೆ, the force is attractive and sufficiently strong to produce binding energy of a few mega electron volt per nucleon. ಅಂದ್ರೆ ಈ ಫೋರ್ಸ್ ತುಂಬಾನೇ ಸ್ಟ್ರಾಂಗ್ ಇರುತ್ತೆ. ಓಕೆ, ಎಷ್ಟು ಸ್ಟ್ರಾಂಗ್ ಇರುತ್ತೆ ಅನ್ನೋದು ಇಲ್ಲೇ ಗೊತ್ತಾಗ್ತದೆ ನಮಗೆ. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ 8.75 7.6 ರೇಂಜ್ ಅಲ್ಲಿ ಬರ್ತದೆ. ಹಾಗಾಗಿ ಇಟ್ಸ್ ಅ ವೆರಿ ಹೈ ಎನರ್ಜಿ, ಬೈಂಡಿಂಗ್ ಎನರ್ಜಿ. ಮತ್ತೆ ಫೋರ್ಸ್ ಇಸ್ ಅಟ್ರಾಕ್ಟಿವ್ ಅಂತಾನು ಹೇಳುತ್ತೆ, ಅಟ್ರಾಕ್ಟಿವ್ ಅಂಡ್ ಸಫಿಶಿಯೆಂಟ್ಲಿ ಸ್ಟ್ರಾಂಗ್. ನೆಕ್ಸ್ಟ್ ಎರಡನೇದು, ಇದು ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಏನು, ಆ ಹೆವಿ ನ್ಯೂಕ್ಲಿಯಸ್ 240 ಹ್ಯಾಸ್ ಲೋಯರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್. ಅಂದ್ರೆ 240 ಹತ್ರ ಏನಿದಾವೆ ಅವಕ್ಕೆಲ್ಲ ಏನಿರುತ್ತೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್, ನಾಟ್ ಬೈಂಡಿಂಗ್ ಎನರ್ಜಿ. ಇಟ್ಸ್ ಅ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕಡಿಮೆ ಇರುತ್ತೆ. ಮತ್ತೆ ಇಫ್ ಎ ನ್ಯೂಕ್ಲಿಯಸ್ ಆಫ್ 240 ಬ್ರೇಕ್ಸ್ ಇಂಟು 120 ನ್ಯೂಕ್ಲಿಯನ್ gets more tightly bound. It implies that energy would be released in the process and has a very important role in the fission reaction. Okay, ಇಲ್ಲಿ ಏನಾಗುತ್ತೆ, ಬಹಳ ಸಿಂಪಲ್. 240 ಇರೋದಕ್ಕೆ ಬೈಂಡಿಂಗ್ ಎನರ್ಜಿ ಕಡಿಮೆ ಇರುತ್ತೆ. ಎಂತ ಬೈಂಡಿಂಗ್ ಎನರ್ಜಿ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕಡಿಮೆ ಇರುತ್ತೆ. ಇದೇನಾದ್ರು ಸ್ಪ್ಲಿಟ್ ಆಯ್ತಂದ್ರೆ, ಸ್ಪ್ಲಿಟ್ ಆಗಿ ಏನಾದ್ರು ಸಪೋಸ್ 120 ನಾವು ಎರಡು ಡಾಟರ್ ನ್ಯೂಕ್ಲಿಯಸ್ ಬಂದ್ರೆ ಇವುಗಳ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಏನಿರುತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಇರುತ್ತೆ. ಇದರರ್ಥ ಏನು, ಈ ನ್ಯೂಕ್ಲಿಯಸ್ ಫಾರ್ಮ್ ಆಗುವಾಗ ಎನರ್ಜಿ ಅಂದ್ರೆ ದೇ ಆರ್ ಟೈಟ್ಲಿ ಬೌಂಡ್ ಅಂತ. ಅಂದ್ರೆ ದೇರ್ ವಿಲ್ ಬಿ ಮೋರ್ ಎನರ್ಜಿ ರಿಲೀಸಸ್, ಮೋರ್ ಸ್ಪೆಸಿಫಿಕ್ ಅಂಡ್ ಬೈಂಡಿಂಗ್ ಎನರ್ಜಿ ವೆನ್ ಫಾರ್ಮಿಂಗ್ ದ ನ್ಯೂಕ್ಲಿಯಸ್ ರಿಲೀಸಸ್ ಮೋರ್ ಎನರ್ಜಿ ಅಂತ ಇನ್ ದ ಫಾರ್ಮ್ ಆಫ್ ಎನರ್ಜಿ. ಸೊ ಅದು ಮಾಸ್ ಡಿಫೆಕ್ಟ್ ಆಗಿರುತ್ತೆ, ಹಾಗೆ ಎನರ್ಜಿನ ರಿಲೀಸ್ ಮಾಡುತ್ತೆ ಅಂತ ಅದರ್ಥ. ಸೊ ಇದೆಲ್ಲಿ ಯೂಸ್ ಆಗುತ್ತೆ ನಮಗೆ, ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಕಾನ್ಸೆಪ್ಟ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಇದು ಯೂಸ್ ಆಗ್ತದೆ. ನೆಕ್ಸ್ಟ್ ಅದೇ ತರ ನೋಡಿ ಥರ್ಡ್ ಒನ್ ಏನ್ ಹೇಳುತ್ತೆ ಅಂತಂದ್ರೆ, ಥರ್ಡ್ ಒನ್ ಫ್ಯೂಷನ್ ಬಗ್ಗೆ ಹೇಳುತ್ತೆ. ಇಲ್ಲಿ ಏನಾಗ್ತದೆ, ಅಗೈನ್ ಲೈಟರ್ ನ್ಯೂಕ್ಲಿಯೈ 1+1 ಕಂಬೈನ್ ಟು 2. ಮತ್ತಿದೇನಾಗುತ್ತೆ, ದೀಸ್ ಆರ್ ಲೆಸ್ ಸ್ಟೇಬಲ್ ಅಥವಾ ಲೆಸ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕಂಪೇರ್ಡ್ ಟು ಹೈಯರ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ನ್ಯೂಕ್ಲಿಯಸ್ ಫಾರ್ಮ್ ಆದಾಗ ಏನಾಗುತ್ತೆ, ಎನರ್ಜಿನ ರಿಲೀಸ್ ಮಾಡುತ್ತೆ ಎಲ್ಲೂ ಕೂಡ ಅಂತ ಹೇಳುತ್ತೆ. ಅಂಡ್ ದಿಸ್ ಕಾನ್ಸೆಪ್ಟ್ ವಿಲ್ ಬಿ ಯೂಸ್ಡ್ ಇನ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಅದನ್ನೇ ಹೇಳುತ್ತೆ ನೋಡ್ರಿ. ಕನ್ಸಿಡರ್ 2 ಲೈಟರ್ ನ್ಯೂಕ್ಲಿಯೈ ಜಾಯಿನಿಂಗ್ ಟು ಫಾರ್ಮ್ ಹೆವಿಯರ್ ನ್ಯೂಕ್ಲಿಯಸ್. ದ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಆಫ್ ಫ್ಯೂಸ್ಡ್ ವಿಲ್ ಬಿ ಹೆವಿಯರ್ ನ್ಯೂಕ್ಲಿಯಸ್ is more than specific binding energy of lighter nucleus. That means that finally total system is tightly bound ante than the initial system. That means energy should be released. Such a process is called as nuclear fusion anta ಕರೀತಾರೆ ಅದನ್ನ. Okay, so ಇಷ್ಟು conclusion from the
ಕರ್ವ್. ಇದು ಜಾಸ್ತಿ ಆಯ್ತು, ಜಸ್ಟ್ one sentence ಅಲ್ಲಿ ಬರೀರಿ, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ದ ಲಾಸ್ಟ್ ಕ್ವಶನ್ ಇನ್ 3 marks ವಿಲ್ ಬಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ ನ್ಯೂಕ್ಲಿಯರ್ ಫ್ಯೂಷನ್ ಅಂಡ್ ಫ್ಯೂಷನ್ ರಿಯಾಕ್ಷನ್ಸ್. ನಾನು ಬಹಳ ಸಿಂಪಲ್ ಆಗಿ ಈ ಫ್ಯೂಷನ್ ಮತ್ತೆ ಫ್ಯೂಷನ್ ರಿಯಾಕ್ಷನ್ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಡಿಸ್ಟಿಂಗ್ವಿಶಿಂಗ್ ಪ್ರಾಪರ್ಟೀಸ್ ಹೇಳಿದ್ದೀನಿ, ನೋಡ್ಕೊಂಡ್ಬಿಡಿ. ಫಸ್ಟ್ ಒನ್ ಡೆಫಿನೇಷನ್. ದಿಸ್ ದ ಡೆಫಿನೇಷನ್ ಆಫ್ ಫ್ಯೂಷನ್ ಮತ್ತೆ ಫ್ಯೂಷನ್ ರಿಯಾಕ್ಷನ್. So where heavier nucleus splits into two lighter nuclei of comparable masses with release of large energy. Here also process of two lighter nuclei combine to form stable with the release of energy. Next, energy release per nucleon is less. Here energy release per nucleon is more. ಅಂದ್ರೆ ಒಂದು ನ್ಯೂಕ್ಲಿಯಾನ್ ಇಂದ ಬರ್ತಕ್ಕಂಥ ಎನರ್ಜಿ ಜಾಸ್ತಿ ಇರುತ್ತೆ, ಇಲ್ಲಿ ಒಂದು ನ್ಯೂಕ್ಲಿಯಾನ್ ಇಂದ ಬರ್ತಕ್ಕಂಥ ಎನರ್ಜಿ ಕಡಿಮೆ ಇರುತ್ತೆ. ನೆಕ್ಸ್ಟ್, ಇದನ್ನ ಯಾರು ಬೇಕಾದ್ರೂ ಬರ್ಬೋದು. ಏನು, ಇಟ್ ಟೇಕ್ಸ್ ಪ್ಲೇಸ್ ಅಟ್ ನಾರ್ಮಲ್ ಟೆಂಪರೇಚರ್ ಅಂಡ್ ಇಟ್ ಕ್ಯಾನ್ ಬಿ ಕಂಡಕ್ಟೆಡ್ ಆರ್ಟಿಫಿಷಿಯಲಿ ಆರ್ ಇಟ್ ಕ್ಯಾನ್ ಬಿ ಕಂಡಕ್ಟೆಡ್ ಇನ್ ದ ಲ್ಯಾಬೊರೇಟರಿ, ಬಟ್ ದಿಸ್ ಟೇಕ್ಸ್ ಪ್ಲೇಸ್ ಅಟ್ ವೆರಿ ಹೈ ಟೆಂಪರೇಚರ್. ಹಾಗಾಗಿ ಇದನ್ನು ನಾವು ಲ್ಯಾಬಲ್ಲಿ ಕಂಡಕ್ಟ್ ಮಾಡೋಕ್ಕೆ ಆಗಲ್ಲ, ಕ್ಯಾನಾಟ್ ಬಿ ಕಂಡಕ್ಟೆಡ್ ಇನ್ ಲ್ಯಾಬ್. ನೆಕ್ಸ್ಟ್, ಇದನ್ನ ಕಂಟ್ರೋಲ್ ಮಾಡ್ಬೋದು, ಲ್ಯಾಬಲ್ಲಿ ಮಾಡ್ಬೋದು ಮತ್ತೆ ಇದನ್ನ ಕಂಡಕ್ಟ್ ಮಾಡ್ಬೋದು, ಬಟ್ this cannot be conducted artificially and it takes place only in stars. It can be conducted in the lab. This can takes place only in stars and it cannot be controlled artificially. Next, it can be controlled, it cannot be controlled, the same thing. So ಇಷ್ಟು ನಿಮ್ಮ 3 mark questions ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ. ಇನ್ನು ನಮಗೆ ಉಳಿದಿರೋದೊಂದೇ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ಸೊ ಸ್ಟೂಡೆಂಟ್ಸ್, ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ಕೇಳಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡುವ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಜೊತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.